ಮಾಡೋಣ ಸರ್ ಇರೋ ಡಿಸೈನ್ ಹಿಂಗೆ ಬರ್ದಂತ ಯಾರು ಬರ್ಕೊಡಲ್ಲ ನಿಮ್ಗೆ. ಮತ್ತೆ ಬರ್ಕೊಡ್ಬೇಕು. ಮತ್ತೆ ತಗೊಂಡಿರೋ ನಾನು ಕಸ್ಟಮರು, ನನ್ನ ಕಸ್ಟಮರ್ ಕೇಳ್ದ ಬರ್ಕೊಡೋದು ಅವ್ರು. ಇದು ಯಾರು ಬರ್ಕೊಡಲ್ಲ ಅದನ್ನ. ಮತ್ತೆ ಹಂಗಂದ್ರೆ ನಮ್ಮ ಗಾಡಿಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ತಾರೆ ಅಷ್ಟೇ. ಹಂಗೆ ಸರ್ ಬರೋದಂತ ಬರ್ಕೊಡ್ಬೇಕು ಅಷ್ಟೇ. ನಾನು ಹೇಳೋದು ಇನ್ಶಿಯಲ್ ಪಿಕಪ್ ನಮ್ಮ ಗಾಡೀಲಿ ಕಮ್ಮಿ ಇದೆ ಅಂತ ಬರ್ಕೊಡ್ಲಿ ಅವರು ಅಷ್ಟೇ. ಈಗ ಕನ್ಸ್ಯೂಮರ್ ಕೋರ್ಟಲ್ಲಿ ಹೋದಾಗ ಲಾಯರ್ನಿಗೆ ಕೂರಿಸ್ಕೊಂಡು ಓಡಿಸೋ, ಹಿಂದೆ ಜಡ್ಜ್ ಕೂರಿಸ್ಕೊಂಡು ಓಡಿಸೋದು ಕಾರು. ನೋಡಪ್ಪ ಹಿಂಗೆ ಹೋಗ್ತದೆ ಕಾರು ಅಂತ ಹೇಳೋದು. Please fasten passenger seat belt. ನೀವು ಅವಾಗ ಹೇಳ್ಬೇಕು ನಮ್ಮ ಕಾರ್ ಬರೋದು ಹಿಂಗೆ ಸರ್ ಅಂತ ಹೇಳ್ಬೇಕು ಅಷ್ಟೇ. ಸರ್ ನಾನು ಅವಾಗಲೇ ಹೇಳಿದೆ ವಿ ಆರ್ ನಾಟ್ ಮ್ಯಾನುಫ್ಯಾಕ್ಚರರ್, ಬೇಡ ಸರ್. ಪ್ರೊವೈಡರ್ ಅಷ್ಟೇ. ಸರ್ ಮ್ಯಾನುಫ್ಯಾಕ್ಚರ್ ಅಂದ್ರೆ ನೀವು ಯಾವಾಗಲೂ ಕಮ್ಯುನಿಕೇಶನ್ ಮಾಡೋದು ಸರ್ವಿಸ್ ಪ್ರೊವೈಡರ್ ಹತ್ರ ಬಿಟ್ಟರೆ ಈಗ ನಾನು ಏನು ಹೇಳಿದೆ ಟಾಟಾದವ್ರ ಹತ್ರ ನಿಮ್ಗೆ ಮಾತಾಡಕ್ಕಾಗಲ್ಲ ನಾವು. ನೀವೇನು ಹೇಳಿದೆ ನಾನು ನಿಮ್ದೇನ್ ಇದಿದೆ ನಾವು ಯುಎಸ್ಸಿನ ತಗೊಂಡ್ ಕೊಡ್ತೀವಿ ಸರ್, ಏನಲ್ಲಿ ಫೀಡ್ ಆಗಿರುತ್ತೆ ಕೊಡ್ತೀನಿ ಅಂದೆ. ಇಲ್ಲ ತಗೊಂಡ್ ಹೋಗ್ಬಿಡಿ ನಾನು ಏನು ನೋಡಲ್ಲ ಅಂತ ಏನಾರು ಹೇಳದ ನಿಮ್ಗೆ? ನೀವ್ ಹೇಳಿಲ್ಲ ಸರ್ವಿಸ್ ನಾವು ಮ್ಯಾನುಫ್ಯಾಕ್ಚರರ್ ಅಲ್ಲ ಅಂದ್ರೂ ಅದಕ್ಕಿಂತ ಡಬಲ್ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಯಾಕಂದ್ರೆ ನೀವು ಅವ್ರು ನಮಗೆ ಡೈರೆಕ್ಟ್ ಆಗಿ ಗೊತ್ತಿರಲ್ಲ ಟಾಟಾದವರು. ನಾವು ಪ್ರೇರಣವನ್ನು ನಂಬಿಟ್ಟು ಗಾಡಿ ತಗೊಂಡಿರ್ತೀವಿ ಬಂದಿಲ್ಲಿ. ನಾನು ಹೇಳಿದೆ ಸರ್ ಆ ಕಡೆ ಬರ್ತಾ ಏನ್ ಹೇಳ್ದೆ ಹೇಳಿ. ಬೇಸಿಕ್ ಚೆಕಪ್ ನಮ್ದು ಏನಿದೆ ಟಾಟಾ ಮೋಟರ್ಸ್ ಹೇಳ್ತೀವಿ ಸರ್, ಅವ್ರು ಹೇಳಾದ್ಮೇಲೆ ಹೇಳ್ತಾರೆ. ಏನೋ ಗಾಡಿ ಇವತ್ತು ಬಿಡ್ತೀರಾ ಏನ್ ಮಾಡ್ತೀರಾ? ಬಿಟ್ಬಿಟ್ಟು ಹೋಗಿ ಡ್ಯಾಲಿ ಸರ್ ಬರ್ತಾರೆ, ಚೆಕ್ ಮಾಡೋಣ, ಅವ್ರಿಗೂ ತೋರಿಸ್ತೀವಿ ಒಂದ್ಸಲ, ನೋಟ್ ಹೇಳೋಣ. ಇವಾಗ ಡೈರೆಕ್ಟ್ ನಾವು ಟಾಟಾ ಮೋಟರ್ಸ್ ಕಾಂಟ್ಯಾಕ್ಟ್ ಮಾಡಕ್ ಆಗಲ್ಲ, ಯಾಕಂದ್ರೆ ನೀವು ನಿಮ್ ಕಡೆದೇ ತಂದಿರೋದು ನಾವು. ಮಾಡಿ ಸರ್, ಎಲ್ಲ ಆದ್ಮೇಲೆ ನಾವೇ ಕೊಡ್ತೀವಿ, ತೊಂದರೆ ಇಲ್ಲ ಮಾಡಿ ಸರ್, ಅದ್ರಲ್ಲಿ ಏನಿದೆ ಸರ್. ಟಾಟಾದವ್ರನ್ನೇ ಕಾಂಟ್ಯಾಕ್ಟ್ ಮಾಡೋದಾಯ್ತು ಬಿಡು. ನಾನು ಮಾಡ್ತೀನಿ ಇನ್ನೊಂದ್ಸತಿ. ಅದೇ ಇದೆಲ್ಲ ರಿಪೋರ್ಟ್ಸ್ ಎಲ್ಲ ಹಾಕ್ತೀನಿ ನೀವು ಮಾತಾಡಿರೋದೆಲ್ಲ ಅವರಿಗೆ. ಹಿಂಗೆ ಟಾಟಾ ಗಾಡಿ ಇದು ಹಿಂಗೆ ಅಂತ ಬರೋದು, ಇನ್ಸ್ಟಾಲ್ ಪಿಕಪ್ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳ್ತೀನಿ ಅಷ್ಟೇ. ಯಾರು ಪ್ರೇರಣಾ ಮೋಟರ್ಸ್ ಅವ್ರು ಹೇಳಿದಾರಂತೆ ಅಂತಾನೆ ಹೇಳ್ತೀನಿ. ಇನಿಷಿಯಲ್ ಪಿಕಪ್ ಇರೋದೇ ಅಷ್ಟೇ ಅಂತ ಅವ್ರದ್ದು. ಆದ್ರೂ ತುಂಬಾ ಕಮ್ಮಿ ಇದೆ ಸರ್ ಈ ಗಾಡಿಲಿ ಇನ್ಶಿಯಲ್ ಪಿಕಪ್. ಅಲ್ಲ ಫಸ್ಟ್ ಗೇರಲ್ಲಿ ಸುಮ್ಮನೆ ಕ್ಲಚ್ ಬಿಟ್ರೆ ಸಾಕು ಎದ್ದೇಳ್ಬೇಕು ಹಂಗೆ ಗಾಡಿ. ಅದು ಟರ್ಬೋ ಅಂತಾರಲ್ಲಪ್ಪ ಸ್ವಾಮಿ, ಇದು 60 ಕಿಲೋಮೀಟರ್ ಟರ್ಬೋ. ಸರ್ ಕಾನ್ಸೆಪ್ಟ್ ಅರ್ಥ ಆಯ್ತು ಸರ್. 60 ಕಿಲೋಮೀಟರ್ ಸ್ಪೀಡ್ ಯಾವಾಗ ಇನ್ಕ್ರೀಸ್ ಆಗುತ್ತೆ ಅವಾಗ ಟರ್ಬೋ ಓಪನ್ ಆಗೋದು. ಹಿಂಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಟರ್ಬೋ ಓಪನ್ ಆಗ್ಬಿಡಲ್ಲ. ಸರಿ, ಸೇಲ್ಸ್ ಮಾಡ್ಬೇಕಾರೆ ಯಾಕೆ ಹೇಳಿದ್ರೆ ಸೇಲ್ಸ್ ಮಾಡ್ಬೇಕಾರೆ ಯಾಕೆ ಹೇಳಲ್ಲ? ನನಗೆ ಗೊತ್ತಿಲ್ಲ ಸೇಲ್ಸ್ ನಾನು ಇರ್ಲಿಲ್ಲ ಅಲ್ಲ ಸರ್, ಸರ್ವಿಸ್ ಅಷ್ಟೇ ಅವರು. ಹಾಂ ಓಕೆ ಆಯ್ತು ಬಿಡು, ರಘುನ್ ಕೇಳ್ಕೊಂತೀವಿ ನಾವು, ಇನ್ನೂ ಐತೆ ಅವನಿಗೆ. ಬೆಳಿಗ್ಗೆ ಅವರೇ ಫೋನ್ ಮಾಡಿದಾರೆ ಅಲ್ಲೇ. ನೋಡಿ ಹೆಂಗೋ ವೈಬ್ರೇಷನ್ ಬರೋದು ಗಾಡಿ. ಹೊಂಡಾ ಇಲ್ಲ, ಇದು ವೈಬ್ರೇಷನ್ ಇಲ್ವೇ ಇಲ್ಲ ಸರ್. ಇಲ್ವೇ ಇಲ್ಲ. ಅವ್ರು ಹೇಳೋದ ಗಾಡಿಗಳು ಕಂಪೇರ್ ಮಾಡಬೇಡ್ರಿ ಅಂತ ಹೇಳ್ತಾವ್ರು ಅವ್ರು. ಅಲ್ಲೇ ಈ ಗಾಡಿ ಇರೋದೇ ಬೇರೆ, ಇದು ಅಲ್ಲೇ ಒಂದೊಂದು ಡಿಸೈನ್ ಒಂದೊಂದ್ ತರ ಇರುತ್ತೆ ಸರ್. ಅದು 1200 cc ಸರ್, ಅದಕ್ಕೆ ಜಾಸ್ತಿ ಊಟ ಹಾಕಲ್ಲ, ಸೇಮ್ ಊಟನೇ ಹಾಕೋದು. ಇದರಲ್ಲೂ ಬೇರೆ ಮಾಡೆಲ್ ಕಂಪೇರ್ ಮಾಡಂಗಿಲ್ಲ. ನೀವು ಯಾವ ಮಾಡೆಲ್ ತಗೊಂಡಿದ್ರೆ ಆ ಮಾಡೆಲ್ಗೆ ಕಂಪೇರ್ ಮಾಡ್ತೀವಿ ಸರ್. 1000 ಅದೇ cc ಅಂದ್ರೆ ಏನು ಸರ್ ಅದು ಗೊತ್ತಾ ಸರ್? ಹಾರ್ಸ್ ಪವರ್ ಎಷ್ಟಿರುತ್ತೆ ಕೇಳಿದೀರಾ, ಟಾರ್ಕ್ ಎಷ್ಟಿರುತ್ತೆ ನೋಡಿದೀರಾ? ಅದು ಇದಕ್ಕಿಂತ ಕಮ್ಮಿ ಐತೆ ಗೊತ್ತಾ? ಅದೆಲ್ಲ ನೋಡ್ಬೇಕು, ಬರೀ ಸಿಸಿ ಒಂದು ನೋಡೋದಲ್ಲ. cc ಇದು 120 PS ಸರ್. ಇದು ಹೆಂಗ್ ನುಗ್ಬೇಕು ಗಾಡಿ? 3 ಸಿಲಿಂಡರ್ ಇದೆಯಾ 4 ಸಿಲಿಂಡರ್ ಇದೆಯಾ? Three cylinder. 4 ಸಿಲಿಂಡರ್. ಮತ್ತೆ ಈ ಗಾಡಿಗೆ ಬಾಡಿನೆಲ್ಲ ನೋಡ್ಕೊಂಡ್ರೆ ಸ್ಲೋ ಮಾಡಿ ಸರ್. ಏನ್ ಮಾಡೋದು? ಸ್ಲೋ ಮಾಡಿ ಮಧ್ಯದಲ್ಲಿ ನಿಲ್ಸಿ ಸರ್. ಮಧ್ಯದಲ್ಲಿ ಏನ್ ಬೇಡ, ಇಲ್ಲೇ ಗೊತ್ತಾಯ್ತು ಬಿಡು. ಇಲ್ಲೇ ಹತ್ತಲ್ಲ ಕಷ್ಟ. ನಿಲ್ಸಿ ಸರ್, ನಿಲ್ಸಿ. ಅಲ್ಲ ಆಫ್ ಕ್ಲಚ್ ಹಿಡಿಬೇಡಿ ಸರ್, ಫುಲ್ ಕ್ಲಚ್ ಬಿಡಿ. ಬನ್ನಿ ಬ್ಯಾಕ್ ಬನ್ನಿ. ಫುಲ್ ಕ್ಲಚ್ ಹೆಂಗೆ ಬಿಡೋದು? ಬನ್ನಿ ಹೇಳ್ತೀನಿ, ಹಿಂದಕ್ಕೆ ಬನ್ನಿ. ಆಫ್ ಕ್ಲಚ್ ಅಲ್ಲ, ಆಫ್ ಕ್ಲಚ್ ಇವಾಗ ಮೂವ್ ಮಾಡಿ ಸರ್. ಈಗ ಬಿಡಿ. ಆಫ್ ಕ್ಲಚ್ ಹೆಂಗ್ ಹತ್ತಿಸ್ತೀರಾ? ನೋಡಿ ನಿಮ್ಮವ್ರು ಹೇಳ್ತಾರಲ್ಲ ಸರ್, ಆಫ್ ಕ್ಲಾಸ್ ರೆಡಿ ಆಗಿದೆ ಅಂತ. ಹಿಂದಕ್ಕೆ ಬರುತ್ತೆ, ಹೆಂಗ್ ಹಿಂದಕ್ಕೆ ಬರುತ್ತೆ ನೋಡಿ ಸರ್.
ಹಾ ನೋಡಿ ಹಿಂಗ್ ಒದರ್ಸ್ಬೇಕಾ ಗಾಡಿ ನಾವು ಎಲ್ಲ ಇದ್ರಲ್ಲಿ ಹೆಂಗ್ ವೈಬ್ರೇಟ್ ಬರುತ್ತೆ ನೋಡಿ ಸರ್. ಸರ್ ಅಪ್ಪಲ್ ಬಂದೆ ಸರ್ ರೆಡಿ ಅಂದ್ರೆ ಯಾವ್ದು ಬರಲ್ಲ ಹಾ ಅಲ್ಲೇ ಸರಿನಾ? ಸರ್ ಇದೊಂದೇ ನೀವು 820 ಅಂದ್ರಲ್ಲ ಹಾ ಚೆಕ್ ಮಾಡಿ ಗೊತ್ತಾಗ್ತದೆ. ಗೊತ್ತಾಗತ್ತೆ ನೋಡಿ ತೋರಿಸ್ತೀವಿ ತರ್ತೀನಿ ನೋಡಿ. ಏನಿಲ್ಲ ಸರ್ 20 ವರ್ಷದ ಹಿಂದಿನ ಗಾಡಿಗಳು ಇಷ್ಟೊಂದು ಅಲ್ಲ ಅದ್ರ ಹಿಂದಕ್ಕೆ